ನಮ್ಮ ಮಾವ ತುಂಬಾ ಚೆನ್ನಾಗಿ ಏರ್ಪಾಡು ಮಾಡಿದ್ದಾರೆ. ಆ ಐಸ್ ಕ್ರೀಮ್ ಕರ್ಗೋಗುತ್ತೆ. ಮೊದಲು ಇದನ್ನ ಯಾಕೆ ತರಿಸಿದ್ರಿ ಅಂತ ಹೇಳಿ. ಹೇಳ್ತೀನಿ, ನೀನಿಲ್ಲಿ ಕೂತ್ಕೋ ಕೂತ್ಕೋ. ಹಾಲು ತಗೊಳ್ಳಿ. ಈ ಫಾರ್ಮಾಲಿಟೀಸ್ ಎಲ್ಲ ಪಕ್ಕಕ್ಕಿಟ್ಟು ಈಗ ಮೊದಲು ಇಬ್ರು ಸೇರಿ ಈ ಐಸ್ ಕ್ರೀಮ್ ತಿನ್ನೋಣ. ಬೇಡ, ಹಾಲೇ ಕುಡಿಬೇಕು. ಇದ್ರಲ್ಲೂ ಕೂಡ ಹಾಲಿರುತ್ತೆ. ಈ ಹಾಲಾದ್ರೆ ನಾನು ಕುಡಿದ್ಮೇಲೆ ನೀನ್ ಕುಡಿಬೇಕು. ಅದೇ ಐಸ್ ಕ್ರೀಮ್ ಆದ್ರೆ ಇಬ್ರು ಸೇರಿ ಒಟ್ಟಿಗೆ ತಿನ್ಬಹುದು. ಹೇಗೆ? ಹೀಗೆ. ಜೀವನನ ಒಟ್ಟಿಗೆ ಹಂಚ್ಕೊಳ್ಳೋದು ಅಂದ್ರೆ ಇದೇ ಅಲ್ವಾ? ಸೊ ಹೀಗೆ ಪ್ಲಾನ್ ಮಾಡಿದೆ. ಆಫೀಸರ್, ಇಷ್ಟು ದಿನ ಆದ್ಮೇಲೆ ನಿಮ್ ತುಂಟತನ ಇನ್ನೂ ಜಾಸ್ತಿ ಆಗ್ತಿದೆ. ಮಾತು ಜೊತೆ ಟೈಮ್ನು ಐಸ್ ಕ್ರೀಮ್ನು ಎರಡನ್ನೂ ಕರಗಿಸ್ಬಿಟ್ರೆ ಹೇಗೆ? ಆಫೀಸರ್, ನಿಮ್ ತುಟಿಗೆ ಅಂಟ್ಕೊಂಡಿದೆ, ಒರೆಸ್ಕೊಳ್ಳಿ. ಐಸ್ ಕ್ರೀಮ್ ವೇಸ್ಟ್ ಮಾಡಬಾರ್ದು. ಮತ್ತೆ ಹೀಗೆ ತಿನ್ಬೇಕು. ನಿನ್ ತುಟಿಗೂ ಅಂಟ್ಕೊಂಡಿದೆ. ಹೌದಾ? ಹಾಗಲ್ಲ, ಅಲ್ಲಾಡ್ಬೇಡ. ಇವಾಗ ನಿನ್ ತುಟಿ ಮೇಲಿರೋ ಐಸ್ ಕ್ರೀಮ್ನ ನನ್ನ ತುಟಿಗಳಿಂದ ತಿನ್ಬಿಡ್ತೀನಿ.
ಅಮ್ಮ 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 ತಾಯಿ ಅಮ್ಮ ತಾಯಿ ಅಮ್ಮ ತಾಯಿ ಇನ್ನೂ ಬೆಳಕೆ ಆಗಿಲ್ಲ, ಇಷ್ಟು ಬೇಗ ಭಿಕ್ಷೆ ಬೇಡಕ್ ಬಂದಿದ್ಯಾ? ಭಿಕ್ಷೆ ಬೇಡಕ್ ಬಂದಿಲ್ಲ, ಬಾಡಿಗೆ ಕೇಳಕ್ ಬಂದಿದ್ದೀನಿ. ನನ್ ಬಾಡಿಗೆ ಕೊಡಿಮ್ಮ. ಏನೇ ಇವನ್ ಬಂದ್ ಬಾಡಿಗೆ ಕೇಳ್ತಿದ್ದಾನೆ? ಮನೆ ಯಜಮಾನ್ರ ಜೊತೆ ಸ್ವಲ್ಪ ಮರ್ಯಾದೆಯಿಂದ ಮಾತಾಡಕ್ ಹೇಳಮ್ಮ ಇವ್ರಿಗೆ. ಇವನು ಯಜಮಾನನ ಅಂದ್ರೆ ರಾತ್ರಿ ನಾವು ಬಾಡಿಗೆ ತಗೊಂಡಿದ್ದು ದರಿದ್ರದವನ್ ಶೆಡ್ನ? ಹೌದು. ನೋಡಮ್ಮ, ಬಾಡಿಗೆ ಇರೋರು ನೀವು ದರಿದ್ರದವ್ರ, ಬಾಡಿಗೆ ಕೊಟ್ಟು ನಾನ್ ದರಿದ್ರದವ್ನ? ಮೊದ್ಲು ನನ್ ಬಾಡಿಗೆ ಕೊಡಿ. ಇದಕ್ಕೆ ಬಾಡಿಗೆ ಬೇರೆ ಕೊಡ್ಬೇಕಾ? ನೋಡಮ್ಮ, ಏನೋ ಹೆಂಗಸರು ಕಷ್ಟ ಪಡ್ತಿದ್ದಾರೆ ಅಂತ 100 ರೂಪಾಯಿ ಬಾಡಿಗೆ ಕೊಟ್ಟಿದ್ದೀನಿ. ಅದೇ ಗಂಡ್ಸು ಹೆಂಗ್ಸು ಇಬ್ರಿಗೂ ಜೊತೆಗಿರೋದು ಕೊಟ್ರೆ 500 ರೂಪಾಯಿ ಕೊಡ್ತಾರೆ ಕಣಮ್ಮ. ಚಿಚಿ, ಅಂತ ದರಿದ್ರ ಕೆಲಸ ಮಾಡೋರ್ ಜಾಗನ ನಮಗ್ ಬಾಡಿಗೆ ಕೊಟ್ಟಿದ್ಯಾ? ತೀರಾ ಕೇವಲವಾಗಿ ಮಾತಾಡಬೇಡಿ. ಕೊಡ್ತೀನಿ ಅಂತ ಹೇಳ್ದೆ ಅಷ್ಟೇ, ಕೊಡಲ್ಲ ಅಂತ ಹೇಳದ್ನ? ಆದ್ರೂ ನಾನ್ ಸ್ವಲ್ಪ ಮರ್ಯಾದಸ್ಥ ಮನುಷ್ಯ. ನಾನು ಈ ಜಾಗನ ಭಿಕ್ಷೆ ಬೇಡೋ ಗಂಡಸರಿಗೆ ಹೆಂಗಸರಿಗೆ ಕೊಡೋದು. ಗಂಡಸು ಹೆಂಗಸು ಒಟ್ಟಾಗಿ ಬಂದ್ರೆ ಹತ್ರಕ್ಕೆ ಸೇರ್ಸೋದಿಲ್ಲ. ಸರಿ ಸರಿ, ಗಲಾಟೆ ಮಾಡ್ಬೇಡ. ಸ್ವಲ್ಪ ದಿನ ನಮ್ಮನ್ನ ದುಡ್ಡು ಕೇಳ್ಬೇಡ. ಅಲ್ಲಿವರೆಗೂ ಇದನ್ನ ಇಟ್ಕೊಂಡಿರು. ಅಸ್ಲಿ ಬಂಗಾರನೇ. ಅಮ್ಮನವ್ರೆ, ತಿಂಡಿ ಏನಾದ್ರೂ ಬೇಕಾ? ಏನೋ ಹೋಟ್ಲು ಕೂಡ ನಡೆಸ್ತಾ ಇದ್ಯಾ? ಚಿಚಿ, ನನಗ್ ಮೊದ್ಲೇ ಹೋಟ್ಲು ತಿಂಡಿ ಇಡ್ಸಲ್ಲ, ಅದಕ್ಕೆ ಭಿಕ್ಷೆ ಬೇಡ್ತೀನಿ. ಅಂದ್ರೆ ನೀನೀಗ ಬೇಡ್ಕೊಂಡ್ ಬಂದು ನಮಗ್ ತಂದ್ಕೊಡ್ತೀಯಾ? ಭಿಕ್ಷೆ ಬೇಡಿ ಮಾರ್ಕೋತೀನಿ. ನೀವು ಹೋದ್ರೆ ಪ್ಲೇಟ್ ಇಡ್ಲಿ 20 ರೂಪಾಯಿ, ಅದೇ ನನ್ನ ಹತ್ರ ಆದ್ರೆ 5 ರೂಪಾಯಿ ಅಷ್ಟೇ. ಹೇಯ್, ಮೊದ್ಲು ಇಲ್ಲಿಂದ ಹೋಗು. ಹೇಗ್ ಕಾಣಿಸ್ತಾ ಇದೀವಿ ನಿನ್ ಕಣ್ಗೆ? ನಿನ್ನ ಹೋಗಿ ಇಲ್ಲಿಂದ. ಅಯ್ಯೋ, ಇದೇನ್ ಕರ್ಮನೆ, ಇಂಥ ಗತಿ ಬಂದಿದೆ ನಮ್ಗೆ. ಹೊರಗಡೆ ಹೋಗಿ ಜೈಲಲ್ಲಿ ತಿನ್ನೋದಕ್ಕಿಂತ ಇದೇ ವಾಸಿ ಅಲ್ವಾ? ಈ ಬದುಕ್ ನನಗ್ ಬೇಕಾಗಿಲ್ಲ. ನನ್ ಮಗನ್ನ ಕರ್ಕೊಂಡ್ ಬರೋವರೆಗೂ ನಾನು ಉಪವಾಸ ಇರ್ತೀನಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಈ ಪರಿಸ್ಥಿತಿಲಿ ಇದಕ್ಕಿಂತ ಒಳ್ಳೆ ಜಾಗ ನಮಗ್ ಸಿಗೋದಿಲ್ಲ. ಅಡ್ಜಸ್ಟ್ ಮಾಡ್ಕೋಬೇಕು.
ಆಫೀಸರ್, ಎಷ್ಟು ದಿನ ಆಯ್ತು ನಿಮ್ಮನ್ನ ಹೀಗೆ ನೋಡಿ. ಎಷ್ಟು ದಿನ ಆಗಿತ್ತು ಶೌರ್ಯ ನೀನು ಆ ಡ್ರೆಸ್ಸನ್ನು ಹಾಕೊಂಡು? ಆ ಯೂನಿಫಾರ್ಮ್ ನಮ್ಗೆ ನಿನ್ ಗುರ್ತಾಗಿ ಉಳ್ಕೊಳ್ತಾ ಅನ್ಕೊಂಡ್ವೆ ಹೊರತು ಮತ್ತೆ ಆ ಯೂನಿಫಾರ್ಮ್ ಹಾಕೊಂಡು ಹೀಗ್ ಕಾಣಿಸ್ತೆ ಅಂತ ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ ಕಣ. ನೀನೇನೆ ಯೂನಿಫಾರ್ಮ್ ಹಾಕೊಂಡು ಆರ್ತಿ ತಗೊಳ್ಳಿ. ಅವನೇನೋ ಯೂನಿಫಾರ್ಮ್ ಹಾಕೊಂಡಿದ್ದಾನೆ, ನೀನ್ ಯಾಕೆ ಹಾಕೊಂಡಿದ್ಯಾ? ಮತ್ತೆ ಮನೆ ಮಗು ಎಲ್ಲ ಬಿಟ್ಟು ಅವನು ಹಿಂದೆ ತಿರುಗ್ಬೇಕು ಅಂತನಾ? ದಮಯಂತಿ, ಏನ್ ನಿನ್ ಮಾತು? ಮಗನ್ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ನಾನೇನ್ ತಪ್ಪಾಗಿ ಮಾತಾಡ್ಲಿಲ್ಲಮ್ಮ. ಶೌರ್ಯ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಏನೋ ಒಂದು ಮಾಡ್ಬೇಕು, ನಮ್ಮನ್ನೇನೋ ಉದ್ಧಾರ ಮಾಡ್ತಾಳೆ ಅಂತ ಅಂದಿದ್ದಕ್ಕೆ ನಾನೇನು ಮಾತಾಡ್ಲಿಲ್ಲ. ಈಗ ಅವನ್ ಬಂದಿದ್ದಾನೆ, ಅವನ್ ಡ್ಯೂಟಿಗೆ ಅವನು ಹೋಗ್ತಿದ್ದಾನೆ ಅಂದಮೇಲೆ ಮತ್ತೆ ಯೂನಿಫಾರ್ಮ್ ಹಾಕೊಂಡು ಎಲ್ಲಿಗೆ ಹೋಗ್ತಾಳೆ? ಅಷ್ಟಕ್ಕವಳು ಕೆಲಸ ಮಾಡೋ ಅಗತ್ಯ ಏನಿದೆ? ಅತ್ತೆ, ನೀವು ಮತ್ತೆ ಅಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಯೂನಿಫಾರ್ಮ್ ಹಾಕೊಂಡು ಅವ್ರ ಜೊತೆ ಹೋಗ್ತಾ ಇರೋದು ಡ್ಯೂಟಿ ಮಾಡೋದಕ್ಕಲ್ಲ, ಡ್ಯೂಟಿಯಿಂದ ರಿಲೀವ್ ಆಗೋದಕ್ಕೆ. ಹೌದಮ್ಮ, ನಾನು ಮತ್ತೆ ಚಾರ್ಜ್ ತಗೋತಾ ಇದ್ದೀನಿ. ಕಲ್ಯಾಣಿ ಏನೋ ಮಾಮೂಲಾಗಿ ಕೆಲ್ಸಕ್ಕೆ ಬರಲ್ಲ ಅಂತ ಮನೇಲಿ ಸುಮ್ಮನೆ ಕೂತ್ರೆ ಸರಿ ಹೋಗಲ್ಲ. ಅವಳು ಬಂದು ನಾನು ಈ ಜಾಬ್ ಮಾಡ್ತಿಲ್ಲ ಅಂತ ಹೇಳಿ ರಿಲೀವ್ ಆಗಬೇಕು. ಕೆಲವು ಸೈನ್ಗಳನ್ನು ಕೂಡ ಮಾಡ್ಬೇಕಾಗಿ ಬರುತ್ತೆ. ಅವಳಿಗದೆಲ್ಲ ಎಲ್ಲಿ ಗೊತ್ತಿರುತ್ತೋ, ಆ ಇರೋ ದೊಡ್ಡ ಬಾಯಲ್ಲಿ ಮಾತಾಡೋದೊಂದೇ ಗೊತ್ತು. ಸರಿನಪ್ಪ, ಹುಷಾರಾಗಿ ಹೋಗಿ ಬನ್ನಿ. ಕಲ್ಯಾಣಿ, ನೇರವಾಗಿ ಆಫೀಸ್ಗೆ ಹೋಗಿ ಅಲ್ಲಿ ಕೆಲಸ ಎಲ್ಲ ಮುಗಿದ್ಮೇಲೆ ಒಂದ್ಸಲ ಮಗುನೂ ಕೂಡ ನೋಡ್ಕೊಂಡು ಬರ್ಬೇಕಾಗತ್ತೆ. ಯಾವ ಮಗು? ಹೇಳಿದ್ನಲ್ಲಮ್ಮ, ನನ್ನ ಪ್ರಾಣನ ಕಾಪಾಡಿ ಅವ್ರ ಪ್ರಾಣನ ಕಳ್ಕೊಂಡಿರೋ ಚಂದ್ರು ಮತ್ತೆ ಅವ್ರ ವೈಫ್, ಅವರಿಬ್ಬರಿಗೆ ಒಂದು ಮಗು ಇದೆ ಅಂತ. ಆ ಮಗು ಜವಾಬ್ದಾರಿನ ನಾನೇ ತಗೊಂಡಿರೋದಕ್ಕೆ ಆ ಮಗುಗೋಸ್ಕರ ಮಾಡಬೇಕಾಗಿರೋ ಕೆಲವು ಕೆಲಸಗಳಿದೆ. ಇದಕ್ಕೂ ಮುಂಚೆ ಅಂದ್ರೆ ಆ ಮಗು ಯಾರು ಏನು ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ ಪ್ರಾಣನ ಕಾಪಾಡ್ದವ್ರ ಮಗು ಅಂತ ಗೊತ್ತಾದ್ಮೇಲೆ ಆ ಮಗುನ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನನಗೂ ಕೂಡ ಇದೆ. ಹಾ, ಎಲ್ರ ಜವಾಬ್ದಾರಿನೂ ತಗೋತ್ಯಾ? ಮನೆ ಜವಾಬ್ದಾರಿ ಒಂದೊಂದು ಬಿಟ್ಟು. ಇವಾಗ ಏನ್ ಜವಾಬ್ದಾರಿ ತಗೋಬೇಕೆ ಹೇಳ್ತೀಯಾ? ಮನೇಲಿ ಒಂದ್ ಕೆಲ್ಸನೂ ಮಾಡಲ್ಲ, ಹಾಕಿದ್ ತಿಂತೀಯ, ಅದು ವರ್ಗೋ ಇರೋ ಬಾಯಲ್ಲಿ ಬೈತಾನೆ ಇರ್ತೀಯ. ಇನ್ನು ನಿನ್ ಜವಾಬ್ದಾರಿ ಏನ್ ತಗೋಬೇಕು ಹೇಳು? ನಾನು ಏನೇ ಮಾತಾಡಿದ್ರು ಮಾತಾಡಬಾರ್ದು ಅಂತ ಹೇಳ್ತೀರಾ? ನೀನು ಮಾತಾಡೋ ಮಾತುಗಳು ಪದ್ಧತಿ ಆಗಿದ್ರೆ ಯಾರಾದ್ರೂ ಮಾತಾಡೋಕ್ ಬಿಡ್ತಾರಮ್ಮ. ಆದ್ರೆ ಪ್ರತಿಯೊಂದಕ್ಕೂ ಹೀಗೆ ಅಡ್ಡದಿಡ್ಡಿಯಾಗಿ ಮಾತಾಡಿದ್ರೆ ಹೇಗೆ? ನಿನ್ನ ಮಗನ ಪ್ರಾಣ ಕಾಪಾಡೋದಕ್ಕೆ ಅಲ್ಲಿ ಒಂದ್ ಮಗು ಅನಾಥೆ ಆಗಿದೆ ಅಂತ ಶೌರ್ಯ ಹೇಳ್ತಿದ್ದಾನೆ. ಅಯ್ಯೋ, ಆ ಮಗು ಯಾರ್ದೋ ಹೇಗಿದ್ಯೋ
ನಾವೇನ್ ಮಾಡ್ಬೋದು ಅಂತ ಯೋಚನೆ ಮಾಡ್ದೇನೆ ಏನೇ ನಿನ್ ಮಾತುಗಳು? ಆಫೀಸರ್, ಆ ಮಗುಗೋಸ್ಕರ ಅಮ್ಮ ಬ್ಯಾಂಕಲ್ಲಿ ಸೇವ್ ಮಾಡಿಟ್ಟಿರೋ ದುಡ್ಡನ್ನ ಕೊಡ್ತೀನಿ, ಆಪರೇಷನ್ ಮಾಡಿಸು ಅಂತಿದ್ದಾರೆ. ಅನುಪಮಂದು ಒಳ್ಳೆ ಮನಸ್ಸು, ಆದ್ರೆ ಆ ಒಳ್ಳೆತನಕ್ಕೆ ತಕ್ಕ ಹಾಗೆ ಆ ಭಗವಂತ ಹಣೆ ಬರ ಬರ್ದಿಲ್ಲ. ಆ ದೇವರು ಹಾಗೇನೆ. ಈಗ ನನಗಿನ್ನೇನು ಕಮ್ಮಿ ಆಗಿದೆಯಮ್ಮ. ಬಂಗಾರದಂಥ ಮಗಳಿದ್ದಾಳೆ, ತುಂಬಿದ ಕುಟುಂಬ ನನಗೆ ಸಿಕ್ಕಿದೆ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಆ ದೊಡ್ಡ ಗುಣ ಒಳ್ಳೆತನ ಊರಲ್ಲಿರೋ ಎಲ್ರಿಗೂ ಕೆಲ್ಸಕ್ಕೆ ಬರತ್ತೆ ಹೊರತು ಮನೇಲಿರೋರು ಕೆಲ್ಸಕ್ಕೆ ಬರಲ್ವಲ್ಲ. ಅನುಪಮ ಇಂದಾನೆ ಇವಳು ಬಂದು ನನಗೆ ಗಂಟು ಬಿದ್ದಿದ್ದು. ಯಾಕಮ್ಮ ಸುಮ್ಮನೆ ಎಲ್ಲರ ಹತ್ರ ಬೈಸ್ಕೋತಾನೆ ಇರ್ತೀಯ? ಅನುಪಮ ಅಮ್ಮ ಒಂದೊಳ್ಳೆ ಕೆಲಸ ಮಾಡಬೇಕು ಅಂತಿದ್ದಾರೆ, ಅದಕ್ಕೆ ಸಂತೋಷ ಪಡೋದನ್ ಬಿಟ್ಟು ಏನಾ ಮಾತುಗಳು? ಏನೋ ಬಿಡು, ನಿಮ್ಗೆಲ್ರಿಗೂ ಮಾತಾಡೋದಕ್ ಬರತ್ತೆ, ನಾನೊಬ್ಳಿಗ್ ಮಾತ್ರ ಮಾತಾಡಕ್ ಬರಲ್ಲ. ಅಮ್ಮ, ನಮಗ್ ಟೈಮ್ ಆಯ್ತು, ನಾವಿನ್ ಹೊರಡ್ತೀವಿ. ಕಲ್ಯಾಣಿ, ಹೋಗೋಣ. ಸರಿ ಅಮ್ಮ. ಆಫೀಸರ್ ತುಂಬಾ ದಿನಗಳಾದ್ಮೇಲೆ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗಕ್ ಹೋಗ್ತಿದ್ದಾರೆ. ನೀನ್ ಎದುರುಗಡೆ ಬಂದ್ರೆ ಚೆನ್ನಾಗಿರತ್ತೆ. ಬಾ ಅಮ್ಮ. ಹೌದಮ್ಮ, ಬಾ. ಕಲ್ಯಾಣಿ, ಹೋಗೋಣ. ಹೋಗಿ ಬರ್ತೀವಮ್ಮ. ಅವರಿಬ್ರನ್ನು ಹಾಗೆ ನೋಡ್ತಿದ್ರೆ ಹೊಟ್ಟೆ ತುಂಬೋಗ್ತಿದೆ ರೀ. ಹೋಗ್ಲಿ ಬಿಡು, ನನ್ ಸಂಕಟ ನೋಡೋಕ್ಕಾಗ್ದೆ ಟಿಫನ್ ಆದ್ರೂ ತಗೊಂಡ್ ಬಂದಿಯಲ್ಲ. ಅವನಿಗೆ ಭಯ ಪಟ್ಕೊಂಡು ನಾವು ಕದ್ದು ಮುಚ್ಚಿ ಬದುಕ್ತಾ ಇದ್ರು ಒಳ್ಳೆ ತಿಂಡಿನೇ ತಂದಿದ್ಯಾ ಬಿಡು. ತುಂಬಾ ಚೆನ್ನಾಗಿದೆ. ಎಲ್ಲಿ ತಗೊಂಡ್ ಬಂದೆ? ನಾನು ಹೊರಗಡೆ ಹೋಗೋ ಪರಿಸ್ಥಿತಿಲಿ ಇಲ್ವಲ್ಲ, ಅದಕ್ಕೆ ಅವನ ಹತ್ರನೇ ತರಿಸ್ದೆ. ಯಾರ ಹತ್ರ? ಭಿಕ್ಷೆ ಬೇಡವನ ಹತ್ರನಾ? ಹೌದು. ಅಂದ್ರೆ ಏನೇ, ಅವ್ನ್ ಭಿಕ್ಷೆ ಬೇಡ್ಕೊಂಡು ತಂದಿದ್ದು ನನಗ್ ಕೊಟ್ಟಿದ್ಯಾ? ಹೌದು.